ಸಾಕಷ್ಟು ಸಚಿವಾಕಾಂಕ್ಷಿಗಳಿದ್ರು. ಅದರಲ್ಲಿ ಒಂದಷ್ಟು ಆಶ್ಚರ್ಯ ಅನ್ನುವಂತಹ ಬದಲಾವಣೆ ಈ ಬಾರಿಯ ಲಿಸ್ಟ್ ಅಲ್ಲಾಯಿತು. ಅದು ಕೊನೆ ಕ್ಷಣದ ಬದಲಾವಣೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಅದೇ ವಿಚಾರದ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಈಗ ಮಾತಾಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ನನ್ನ ಹೆಸರು ಬರಲಿಲ್ಲ, ಎರಡನೇ ಪಟ್ಟಿಯಲ್ಲಿ ಹೆಸರು ಬಂತು. ಮೈಸೂರಿನಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಯಾಕೆ ಬದಲಾವಣೆ ಆಯ್ತು, ಯಾಕೆ ಬಂತು ಗೊತ್ತಿಲ್ಲ. ಏನೇ ಬೆಳವಣಿಗೆ ಆಗಿದ್ರು ಚಾಮುಂಡೇಶ್ವರಿ ನೋಡಿಕೊಳ್ತಾಳೆ ಅಂತ ಹೇಳಿದ್ದಾರೆ. ಕೊನೆ ಕ್ಷಣದಲ್ಲಿ ಆದಂಥ ಬದಲಾವಣೆ. ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಇರಲಿಲ್ಲ, ಮೊದಲ ಪಟ್ಟಿಯಲ್ಲಿ ಬಂದಿರಲಿಲ್ಲ, ಎರಡನೇ ಪಟ್ಟಿಯಲ್ಲಿ ಬಂತು. ಅದರ ಬಗ್ಗೆ ಮಾತಾಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಅದು ಹೇಗೆ ಬಂತು, ಮೊದಲ ಪಟ್ಟಿಯಲ್ಲಿ ಯಾಕಿರಲಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಏನೇ ಇದ್ರೂ ಕೂಡ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ ಅಂತ ಅಂದಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಅದರಲ್ಲಿ ಏನಂತ ಇದಾಗಿಲ್ಲ. ನನಗೆ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ಹಿಂಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯ್ತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತಾಮೇಲೆ ಲೀಸ್ಟ್ ಅಲ್ಲಿ ಚೇಂಜ್ ಆಗಿತ್ತು. ಮತ್ತಾಮೇಲೆ ಅವರೇ ಫೋನ್ ಮಾಡಿಬಿಟ್ಟು ಸಿಎಂಎ ಫೋನ್ ಮಾಡಿ, ಇಲ್ಲ 5 ಗಂಟೆಗೆ ಆಗಿದೆ, 5 ಗಂಟೆ ಬಾ ನೀನು ಅಂತ. ರಿಪ್ಲೇಸ್ ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಐಡಿಯಾ. ನಿಮ್ಮ ಬೈ ಎಲೆಕ್ಷನ್ ಅಲ್ಲಿ ಆಗಿರುವಂತಹ ಮೋಸದ ಬಗ್ಗೆ ಚರ್ಚೆ ಆಗ್ತಾರೆ. ನಿಮ್ಮ ಬೈ ಎಲೆಕ್ಷನ್ ಆಗಿರೋ ಈಗ ಎಲ್ಲ ಮುಗಿದೋಗೈತಿ, ದೇವಿ ಆಶೀರ್ವಾದ ಪಡ್ಲಿಕ್ಕೆ ಬಂದೈತಿ, ಆ ದೇವಿನ ನೋಡ್ಕೊಂತದ. ಇಲ್ಲಪ್ಪ ಅದೇನಿಲ್ಲ, ಕಾರ್ಯಕರ್ತರಿಗೆ ಸಮಾಧಾನ ಆಗಿರುವಂತದ್ದು ಆ ಎಲೆಕ್ಷನ್ ಅಲ್ಲಿ ಇಲ್ಲ ಹಂಗೇನಿಲ್ಲ. ಯಾರಿಗೂ ಏನು ಅಸಮಾಧಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಾರೆ. ನಿಮ್ಮ ಬೈ ಎಲೆಕ್ಷನ್ ಅಲ್ಲಿ ಆಗಿರುವಂತಹ ಮೋಸದ ಬಗ್ಗೆ ಚರ್ಚೆ ಆಗ್ತಾರೆ. ನಿಮ್ಮ ಬೈ ಎಲೆಕ್ಷನ್ ಆಗಿರೋ ಈಗ ಎಲ್ಲ ಮುಗಿದೋಗೈತಿ, ದೇವಿ ಆಶೀರ್ವಾದ ಪಡ್ಲಿಕ್ಕೆ ಬಂದೈತಿ, ಆ ದೇವಿನ ನೋಡ್ಕೊಂತದ. ಇಲ್ಲಪ್ಪ ಅದೇನಿಲ್ಲ, ಕಾರ್ಯಕರ್ತರಿಗೆ ಸಮಾಧಾನ ಆಗಿರುವಂತದ್ದು ಆ ಎಲೆಕ್ಷನ್ ಅಲ್ಲಿ ಇಲ್ಲ ಹಂಗೇನಿಲ್ಲ. ಯಾರಿಗೂ ಏನು ಅಸಮಾಧಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸರಿಯಾಗಿ